ಹಾಯ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206 AD. ಪ್ರಾಚೀನ ಭಾರತದ ಇತಿಹಾಸ ಕ್ರಿಸ್ತಶಕ ಗುಪ್ತರಿಂದ ಪ್ರಾರಂಭವಾಗಿ ಕ್ರಿಸ್ತಶಕ 1806 ನಮಗೆ ಪ್ರಮುಖವಾಗಿ ಪ್ರೋಗ್ರಾಮ್ BA ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ ಸೆಮಿಸ್ಟರ್ 2 ಸೆಷನ್ ನಂಬರ್ 38 ಟಾಪಿಕ್ ನೇಮ್ ಬಂದು ಎಕಾನಮಿ ಅಂಡರ್ ದ ಚೋಳಾಸ್. ಚೋಳರ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಚೋಳರ ಕಾಲದ ಒಂದು ಆರ್ಥಿಕ ಜನಜೀವನ ಹೇಗೆ ನಡೆದುಕೊಂಡು ಹೋಗ್ತಾ ಇತ್ತು ಎನ್ನುವಂಥದ್ದನ್ನು ತುಂಬ ಸಂಕ್ಷಿಪ್ತವಾಗಿ ಇವತ್ತು ನಾವು ಈ ಒಂದು PPTಯ ಮೂಲಕ ನೋಡುವಂಥ ಕೆಲಸವನ್ನು ಮಾಡೋಣ. ಎಕಾನಮಿ ಅಂಡರ್ ದ ಚೋಳಾಸ್. ನಮಗೆ ಪ್ರಮುಖವಾಗಿ ಚೋಳರು, ಈಗಾಗಲೇ ನಾವು ಚೋಳರ ಬಗ್ಗೆ, ಚೋಳರ ರಾಜರಾಜ ಚೋಳನ ಬಗ್ಗೆ, 1ನೇ ರಾಜೇಂದ್ರ ಚೋಳನ ಬಗ್ಗೆ ನೋಡಿದಾಗ ವಿಶೇಷವಾಗಿ ವ್ಯವಸಾಯಕ್ಕೆ ಅಥವಾ ಕೃಷಿಗೆ ದೊಡ್ಡ ಮಟ್ಟದ ನೀರಾವರಿ ವ್ಯವಸ್ಥೆಯನ್ನು ಕೊಡುವಂಥ ಪ್ರಯತ್ನ, ಕೆರೆಗಳನ್ನು, ಕಾಲುವೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅನೇಕ ವಿಷಯಗಳನ್ನು ನೋಡ್ತಾ ಹೋದ್ವಿ. ಇಲ್ಲಿ ಅಗ್ರಿಕಲ್ಚರ್, ಯಾವುದೇ ಒಂದು ನೀವು ಸಾಮ್ರಾಜ್ಯ ಆಗಿರ್ಬೋದು, ಒಂದು ರಾಜ್ಯ ಆಗಿರ್ಬೋದು, ಒಂದು ಮನೆತನ ಆಗಿರ್ಬೋದು, ಪ್ರಧಾನವಾಗಿ ನಮ್ಮ ರಾಜ್ಯದ ಅಥವಾ ಸಾಮ್ರಾಜ್ಯದ ಮೂಲ ಆದಾಯ ಎನ್ನುವಂಥದ್ದು ಯಾವುದಾದ್ರೂ ಬರ್ತಾ ಇದ್ದರೆ ಅದು ಕೃಷಿಯಿಂದ ಅಥವಾ ಭೂಕಂದಾಯ ಅಂತ ನಾವು ಕರಿತೀವಿ. ಅದು ಹೇಗೆ ಬರುತ್ತೆ ಅಂತಂದರೆ ನಮಗೆ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಂದ. ಇಲ್ಲಿ ನಾವು ಚೋಳರ ಕಾಲದ ಒಂದು ವ್ಯವಸಾಯ ಕ್ರಮ ಅಥವಾ ಅಗ್ರಿಕಲ್ಚರ್ ಎನ್ನುವಂಥದ್ದು ನೋಡೋದಾದರೆ, ದ ಚೋಳಾ ಸ್ಟೇಟ್ ಎಂಜಾಯ್ಡ್ ವೈಡ್ ಸ್ಪ್ರೆಡ್ ಪ್ರಾಸ್ಪರಿಟಿ. ಚೋಳರ ಒಂದು ಸಾಮ್ರಾಜ್ಯದಲ್ಲಿ ನಮಗೆ ಬೇಸಾಯ ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ವಿಸ್ತೃತಗೊಂಡಿತ್ತು. ಕಾರಣ, ನಾವು ಸಂಗಮ ಯುಗದಿಂದಲೂ ನೋಡಿಕೊಂಡ ರೀತಿಯನ್ನು ಬಂದಾಗ ಅನೇಕ ರೀತಿಯಾಗಿರ್ತಕ್ಕಂತಹ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿರುವಂಥದ್ದು, ನದಿಗಳಿಗೆ ಕಾಲುವೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಅನೇಕ ಅರಣ್ಯ ಪ್ರದೇಶವನ್ನು ಕಡಿದು ಕೃಷಿ ಚಟುವಟಿಕೆಗೆ ಒಳಪಡಿಸಿರುವಂಥದ್ದನ್ನು ಗಮನಿಸಿರಬಹುದು. ಅದೇ ಥರ ಇಲ್ಲಿ ಚೋಳರ ಕಾಲದಲ್ಲಿ 11ನೇ ಶತಮಾನ, 12ನೇ ಶತಮಾನ ಅಥವಾ 10ನೇ ಶತಮಾನ ಎನ್ನುವಂಥದ್ದು ನಾವು ನೋಡ್ತಾ ಹೋದಾಗ ಬಹುತೇಕ ಕೃಷಿ ಮತ್ತು ಕೃಷಿಯ ಚಟುವಟಿಕೆಗೆ ಬಹುದೊಡ್ಡ ಮಟ್ಟದ ಅವರು ವಿಸ್ತರಣೆಯನ್ನು ಮಾಡಿದರು. ಅದರಲ್ಲಿ ಚೋಳರ ಕಾಲದಲ್ಲಿ ಕೃಷಿ ಎನ್ನುವಂಥದ್ದು ಅತ್ಯಂತ ಸಂಪತ್ಭರಿತವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಚಟುವಟಿಕೆ ನಡೀತಾ ಇತ್ತು. It is believed that agriculture was the primary source of prosperity of the people inhabiting this territory ಅಂತ ಕರಿತೀವಿ. ಇಲ್ಲಿ ಈ ಒಂದು ಬಹುತೇಕ ಚೋಳರ ಸಾಮ್ರಾಜ್ಯದ ಭೂಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣ ಎನ್ನುವಂಥದ್ದು ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ಬಳಕೆಯನ್ನು ಮಾಡ್ತಾ ಇದ್ರು. ಇದು ವಿಶೇಷವಾಗಿ ಒಂದು ಪ್ರಾಥಮಿಕ ಘಟಕ, ಒಂದು ಪ್ರೈಮರಿ ಸೆಕ್ಟರ್ ಅಂತ ನಾವು ಕರಿತೀವಿ. ಹಾಗಾಗಿ ಕೃಷಿ ಎನ್ನುವಂಥದ್ದು ಅಲ್ಲಿನ ಜನರ ಒಂದು ಹಿಡುವಳಿದಾರರ ಬಹುತೇಕ ಬಹು ನೆಚ್ಚಿನ ಮತ್ತು ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಕೆಲಸ ಅಂತ ನಾವು ಕರಿತಾ ಹೋಗ್ತೀವಿ. ಟೆನೆನ್ಸಿ ವಾಸ್ ಬ್ರಾಡ್ಲಿ ಆಫ್ ಟು ಕೈಂಡ್. ಇಲ್ಲಿ ನಾವು 2 ಪ್ರಕಾರದ ಹಿಡುವಳಿದಾರಿಕೆಯನ್ನು ನಾವು ನೋಡ್ತಾ ಹೋಗ್ತೀವಿ, ಅಥವಾ ಭೂ ಹಿಡುವಳಿ ಸಿಸ್ಟಮನ್ನು ನಾವು ನೋಡ್ತಾ ಹೋಗ್ತೀವಿ. ಲ್ಯಾಂಡ್ ಕುಡ್ ಐದರ್ ಬಿ ಹೆಲ್ಡ್ ಇನ್ ಕಮ್ಯುನಲ್ ಓನರ್ಶಿಪ್ where the entire village paid the contracted amount of revenue, or else it could be privately held by peasant
ಪ್ರಾಪರೇಟರ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಏನಾಯಿತು ಅಂತಂದರೆ, ಹಿಡುವಳಿದಾರರು ಸಾಮೂಹಿಕವಾಗಿ ತೆರಿಗೆಯನ್ನು ಅಥವಾ ಸಾಮೂಹಿಕವಾಗಿ ಕೃಷಿ ಪದ್ಧತಿಯನ್ನು ನಿರ್ವಹಣೆ ಮಾಡಿ ಒಟ್ಟಾರೆಯಾಗಿ ಭೂಮಿಯನ್ನು ಸಾಮೂಹಿಕ ಬೇಸಾಯ ಪದ್ಧತಿಯ ರೂಪದಲ್ಲಿ ಹ್ಯಾಂಡ್ಲ್ ಮಾಡಿ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ಆ ಹಳ್ಳಿಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ ಹಣವನ್ನು ಕಲೆಕ್ಟ್ ಮಾಡಿಕೊಳ್ತಾ ಇದ್ರು. ಆ ಕಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಹಣವನ್ನು ಇಲ್ಲಿ ಸರ್ಕಾರಕ್ಕೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇಲ್ಲ, ಕೆಲವು ಸಂದರ್ಭದಲ್ಲೇ ಅದೇ ಹಣವನ್ನು ಎಲ್ಲ ರೀತಿಯಾಗಿ ಕಲೆಕ್ಟ್ ಮಾಡಿ ಒಬ್ಬ ಲ್ಯಾಂಡ್ ಲಾರ್ಡನಿಗೆ ಅಂದರೆ ಒಬ್ಬ ಜಮೀನ್ದಾರನಿಗೆ ಕೊಡುವುದರ ಮೂಲಕ ಅವನಿಂದ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇಂಡಿವಿಜುವಲಿ ಪ್ಲೆಸೆಂಟ್ ಪೇಡ್ ದೇರ್ ಡ್ಯೂಸ್ ಟು ದ ಕಿಂಗ್ಸ್ ಆಫೀಸರ್ ದ ಅಸೈನ್ ಆರ್ ಟೆಂಪಲ್ 1/3 ಆರ್ 1/6 ಆಫ್ ದ ಟೋಟಲ್ ಪ್ರೊಡ್ಯೂಸ್ ವಾಸ್ ದ ಸ್ಟೇಟ್ ಶೇರ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಪ್ರತಿಯೊಬ್ಬ ರೈತನು ಏನು ಮಾಡ್ತಾ ಇದ್ದ, ತಾನು ತನ್ನ ಒಂದು ಭೂಮಿಗೆ ಅನುಗುಣವಾಗಿ ತೆರಿಗೆಯನ್ನು ರೆಡಿ ಮಾಡಿಕೊಂಡು ಅವನು ನೇರವಾಗಿ ಅಥವಾ ಪರೋಕ್ಷವಾಗಿ ರಾಜನಿಗೆ ಅಥವಾ ಸರ್ಕಾರಕ್ಕೆ ಸಲ್ಲಿಸುವಂಥದ್ದು, ಇಲ್ಲ ಅಂದರೆ ರಾಜನ ಪರವಾಗಿ ಬಂದಿರತಕ್ಕಂಥ ಕಂದಾಯ ಅಧಿಕಾರಿಗಳಿಗೆ ಕೊಡುವಂಥದ್ದು, ಇಲ್ಲ ಅಂದರೆ ಮತ್ತು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳ ಮೂಲಕ ಸಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ. ಅದರ ಜೊತೆಗೆ ಇಲ್ಲಿ ತೆರಿಗೆ ಎನ್ನುವಂಥದ್ದು ಸರ್ಕಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ನಿಗದಿಯನ್ನು ಮಾಡಿದ್ರೆ ಅಂದರೆ 1/3 ಭಾಗದಿಂದ 1/6 ಭಾಗದವರೆಗೆ ಒಟ್ಟು ಉತ್ಪಾದನೆಯ 1/6 ಭಾಗ ಅಥವಾ 1/3 ಭಾಗದಷ್ಟು ಇಲ್ಲಿ ಸಲ್ಲಿಸಬೇಕಾಗಿತ್ತು ಸರ್ಕಾರಕ್ಕೆ. ಮತ್ತು ಅದೇ ರೀತಿಯಾಗಿ ದೇವಾಲಯಗಳಿಗೂ ಒಂದಿಷ್ಟು ಪ್ರಮಾಣದಲ್ಲಿ ಇಲ್ಲಿ ದೇಣಿಗೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಎನ್ನುವಂಥದ್ದಿತ್ತು. The collection of the land revenue was the concern of the village assembly. ಹೀಗೆ ಇಲ್ಲಿ ಗ್ರಾಮಗಳು ಎನ್ನುವಂಥದ್ದು ಅವತ್ತು ಸ್ವಾಯತ್ತತೆಯನ್ನು ಪಡೆದುಕೊಂಡು ಭೂ ತೆರಿಗೆಯನ್ನು ಎಲ್ಲರಿಂದಲೂ ವಸೂಲಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನು ಕಲೆಕ್ಟ್ ಮಾಡುವಂಥ ಜವಾಬ್ದಾರಿ ಅವತ್ತಿನ ಒಂದು ಗ್ರಾಮ ಸಭೆ ಅಥವಾ ಗ್ರಾಮ ಮಟ್ಟದ ಒಂದು ಒಕ್ಕೂಟಕ್ಕೆ ಸೇರಿತ್ತು ಅಂತ ನಾವು ಕರಿತಾ ಹೋಗ್ತೀವಿ. ದೆನ್ ಅದಾದ ನಂತರದಲ್ಲಿ ದ ಕಂಟೆಂಪ್ರರಿ ಲಿಟ್ರೇಚರ್ ಆಫ್ ದ ಚೋಳ ಪೀರಿಯಡ್ ಮೆನ್ಷನ್ 2 types ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಲೈಕ್ ಇರೈ ಆ್ಯಂಡ್ ತೆರೈ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಅವತ್ತಿನ ಚೋಳರ ಕಾಲದ ಸಮಕಾಲೀನ ಕೆಲವು ಸಾಹಿತ್ಯದ ಕೃತಿಗಳಲ್ಲಿ ಗ್ರಂಥಗಳಲ್ಲಿ ಪ್ರಮುಖವಾಗಿ 2 ರೀತಿಯಾಗಿರುವಂತಹ ಭೂ ಕಂದಾಯವನ್ನು ಮೆನ್ಷನ್ ಮಾಡಿದ್ದಾರೆ. ಬಟ್ ಅವು ಯಾವ ಗ್ರಂಥಗಳು ಅಂತ ನಮಗೆ ಉಲ್ಲೇಖ ಇಲ್ಲಿ ಸದ್ಯದ ಮಟ್ಟಿಗೆ ಸಿಕ್ಕಿಲ್ಲ. ಬಟ್ ಅಲ್ಲಿ ಅವತ್ತಿನ ಚೋಳರ ಕಾಲದ ಕೃತಿಗಳಲ್ಲಿ ಅಥವಾ ಬರವಣಿಗೆಗಳಲ್ಲಿ ಇರತಕ್ಕಂಥ ಬಹು ಮುಖ್ಯವಾಗಿರ್ತಕ್ಕಂಥ 2 ತೆರಿಗೆಗಳು ಯಾವಂತಂದರೆ ಇರೈ ಮತ್ತು ತೆರೈ ಎನ್ನುವಂಥ 2 ತೆರಿಗೆಗಳು ಭಾಳ ಮುಖ್ಯವಾಗಿರುವಂಥ ತೆರಿಗೆಗಳು ಎನ್ನುವಂಥ ಉಲ್ಲೇಖ ನಮಗೆ ದಾಖಲೆಗಳಲ್ಲಿ ಕಂಡುಬರುತ್ತದೆ. ದೆನ್ ಡ್ಯೂರಿಂಗ್ ದ ಅರ್ಲಿ ಪಾರ್ಟ್ ಆಫ್ ದ ಚೋಳ ಪೀರಿಯಡ್ ದ ವಿಲೇಜ್ ವಾಸ್ ಎಕಾನಮಿಕಲಿ ಸೆಲ್ಫ್ ಸಫಿಸಿಯೆಂಟ್ ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಚೋಳರ ಕಾಲದಲ್ಲಿರುವಂತಹ ಅನೇಕ ಗ್ರಾಮಗಳು ಮತ್ತು ಹಳ್ಳಿಗಳು ಸಾಕಾದಷ್ಟು ರೀತಿಯಾಗಿರ್ತಕ್ಕಂಥ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧನೆ ಮಾಡಿದ್ವು. ಅಂದರೆ ಇಟ್ ಮೀನ್ಸ್ ಇನ್ನೊಂದು ರಾಜ್ಯದಿಂದ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಡಿಮ್ಯಾಂಡ್ ಮಾಡುವಂಥದ್ದು, ಇಲ್ಲಿ ಉತ್ಪಾದನೆ ಆಗೋದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಕೊರತೆ ಇರಲಿಲ್ಲ. ಹಾಗಾಗಿ ತಮಗೆ ಬೇಕಾಗಿರ್ತಕ್ಕಂತಹ ಕೆಲವು ಗೂಡ್ಸ್ಗಳನ್ನು ಸರಕುಗಳನ್ನು ಅಗತ್ಯವಾಗಿರ್ತಕ್ಕಂಥ ನೀಡೆಡ್
ಕ್ರಾಪ್ಗಳನ್ನು ಅವರೇ ಬೆಳೀತಾ ಇದ್ದರು. ಹಾಗಾಗಿ ಸಂತೃಪ್ತಿವಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ವಸ್ತುಗಳನ್ನು ತಾವೇ ಸ್ವಂತಿಕೆಯಿಂದ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರಲಾರ್ದ ರೀತಿಯಲ್ಲಿರ್ತಕ್ಕಂತಹ ಒಂದು ಬೆಳವಣಿಗೆಯನ್ನು ಚೋಳರ ಕಾಲದ ಗ್ರಾಮಗಳು ಕಂಡುಕೊಂಡಿದ್ವು ಅಂತಂದರೆ ಅವತ್ತಿನ ಒಂದು ಜನರ ಒಂದು ಸ್ವಾವಲಂಬನೆ, ಒಂದು ಸ್ವಾಭಿಮಾನ, ಒಂದು ಸ್ವಂತಿಕೆಯ ಸಾಮರ್ಥ್ಯ ಎನ್ನುವಂಥದ್ದು ಹೇಗಿತ್ತು ಎನ್ನುವಂಥದ್ದು ಅಟ್ ಪ್ರೆಸೆಂಟ್ ಇವತ್ತು ನಾವು ಅದನ್ನು ಅವತ್ತಿನ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಅನಾಲಿಸಿಸ್ ಮಾಡುವಂತಹ ಅವಶ್ಯಕತೆ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. It is the own food and clothing and had enough craft man to attain its needs. ನೋಡಿ, ಇಲ್ಲಿ ನಮಗೆ ಪ್ರಮುಖವಾಗಿ ಅವತ್ತು ಹಳ್ಳಿ ಎನ್ನುವಂಥದ್ದು ಗ್ರಾಮಗಳು, ಚೋಳರ ಕಾಲದ ಗ್ರಾಮಗಳು ಮತ್ತು ಹಳ್ಳಿಗಳು ತಮಗೆ ಬೇಕಾಗಿರುವಂತಹ ಬಟ್ಟೆಗಳು, ಹತ್ತಿಯ ಬಟ್ಟೆ ಆಗಿರ್ಬೋದು, ಉಣ್ಣೆಯ ಬಟ್ಟೆ ಆಗಿರ್ಬೋದು, ಅಥವಾ ನೂಲಿನ ಬಟ್ಟೆಗಳಾಗಿರ್ಬೋದು, ತಮಗೆ ಬೇಕಾಗಿರ್ತಕ್ಕಂಥ ಸಿದ್ಧ ಉಡುಪುಗಳು, ತಮಗೆ ಅಗತ್ಯವಾಗಿರ್ತಕ್ಕಂತಹ ಆಹಾರ ಸಾಮಗ್ರಿಗಳು ಮತ್ತು ಅದರ ಜೊತೆಗೆ ಆ ತಯಾರು ಮಾಡುವಂತಹ ವರ್ಗವನ್ನು ಅವರು ಅಲ್ಲಿ ಇದ್ರು ಅಂತ ನಾವು ನೋಡ್ತೀವಿ. ಉದಾಹರಣೆಗೆ ಬಟ್ಟೆಯನ್ನು ತಯಾರು ಮಾಡುವಂಥ ಒಬ್ಬ ಬಟ್ಟೆ ನೇಕಾರ ಎನ್ನುವಂಥವನಿದ್ದ, ಒಂದು ಪಾತ್ರೆಯನ್ನು ತಯಾರು ಮಾಡುವಂಥ ಒಬ್ಬ ಪಾತ್ರೆಯನ್ನು ತಯಾರು ಮಾಡುವಂಥ ಒಂದು ವರ್ಗ ಇತ್ತು. ಹೀಗೆ ಅಲ್ಲಿ ಏನಾಗಿತ್ತಂತಂದರೆ ತಮಗೆ ಏನು ಅಗತ್ಯ ಇದೆನೋ ಅವೆಲ್ಲ ವಸ್ತುಗಳು, ಫುಡ್ ಆ್ಯಂಡ್ ಕ್ಲಾತ್ ಆ್ಯಂಡ್ ದ ಶೆಲ್ಟರ್ ಆಗಿರ್ಬೋದು, ಇದೆಲ್ಲ ಸ್ವಂತಿಕೆಯಿಂದ ಪಡೆದುಕೊಳ್ಳುವಂಥ ಒಂದು ವರ್ಗವನ್ನು ಕಟ್ಕೊಂಡಿದ್ರೆ ವಿನಃ ಬೇರೊಂದು ಪ್ರದೇಶದಿಂದ ಅವರಿಂದ ಎರವಲು ಪಡೆಯುವಂಥ ಒಂದು ಪದ್ಧತಿ ಎನ್ನುವಂಥದ್ದು ತುಂಬ ಕಡಿಮೆ ಇತ್ತು ಎನ್ನುವಂಥ ಅಂಶಗಳು ನಮಗೆ ಚೋಳರ ಕಾಲದ ಗೊತ್ತಾಗುತ್ತೆ. ಇಟ್ ಮೀನ್ಸ್ ದ ಚೋಳರ ಕಾಲದ ಜನರು, ದ ಚೋಳಾಸ್ ಪೀಪಲ್ ಆರ್ ಇಂಡಿಪೆಂಡೆಂಟ್ ಲೈಫ್ನ ಮಾಡ್ತಾ ಇದ್ರು ಅವರು. ದೇರ್ ವಾಸ್ ನೋ ಲಾರ್ಜ್ ಸ್ಕೇಲ್ ಸರ್ಪ್ಲಸ್, ದೇರ್ ಫೋರ್ ನೋ ಎಕ್ಸ್ಚೇಂಜ್ ಆಫ್ ಎನಿ ಅಪ್ರಿಷಿಯಬಲ್ ಅಮೌಂಟ್ ಟುಕ್ ಪ್ಲೇಸ್ ವಿತ್ ಅದರ್ ಏರಿಯಾಸ್. ಇಲ್ಲಿ ಅವ್ರಿಗೆ ಅತ್ಯಂತ ಹೆಚ್ಚಿನ ಪ್ರಮಾಣದ ಉತ್ಪಾದನೆ ಏನೂ ಆಗ್ತಾ ಇರಲಿಲ್ಲ. ತಮ್ಮ ಡಿಮ್ಯಾಂಡ್ ಏನಿದೆ ಅದ್ರ ಪ್ರಕಾರ ಮಾತ್ರ ಅವರು ತಮ್ಮ ಅಗತ್ಯತೆ ಎಷ್ಟಿದೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಉತ್ಪಾದನೆಯನ್ನು ಮಾಡಿಕೊಳ್ತಾ ಇದ್ರು. ಹಾಗಾಗಿ ಅವರು ಇನ್ನೊಂದು ಪ್ರದೇಶಕ್ಕೆ ರಫ್ತನ್ನು ಮಾಡ್ತಕ್ಕಂಥದ್ದು ಅಥವಾ ತಮಗೆ ಬೇಕಾಗಿರ್ತಕ್ಕಂತಹ ಇನ್ನಿತರ ಸ್ಕೇರ್ಸಿಟಿ ಆಗಿರ್ತಕ್ಕಂಥ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವಂಥ ಒಂದು ಪ್ರಮೇಯನೇ ಅಲ್ಲಿ ಕಂಡು ಬರಲೇ ಇಲ್ಲ. ಹಾಗಾಗಿ ದೆರ್ ಈಸ್ ನೋ ಸರ್ಪ್ಲಸ್, ಅಂದರೆ ಹೆಚ್ಚುವರಿ ಎನ್ನುವಂಥದ್ದಲ್ಲಿ ಇರಲಿಲ್ಲ. ಹಾಗಾಗಿ ಅವತ್ತಿನ ಮಟ್ಟದ ಒಂದು ಆರ್ಥಿಕ ವ್ಯವಸ್ಥೆ ಎನ್ನುವಂಥದ್ದು, ವಿಸ್ತರಣೆ ಎನ್ನುವಂಥದ್ದು ಒಂದು ಚೂರು ಮಟ್ಟಕ್ಕೆ ಒಂದು ಬೌಂಡರಿ ಫಿಕ್ಸ್ ಆಗಿತ್ತು ಅಂತ ನಾವು ನೋಡ್ಬೋದು. ದಿಸ್ ಚೇಂಜ್ಡ್ ವಿತ್ ದ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಟೌನ್ಸ್ ಫ್ರಮ್ ದ 11th century ಆನ್ವರ್ಡ್, ದ ಕಾನ್ಸಿಕ್ವೆಂಟ್ ಆನ್ ದ ರ್ಯಾಪಿಡ್ ಎಕ್ಸ್ಪೆನ್ಷನ್ ಆಫ್ ಟ್ರೇಡ್ ಡ್ಯೂರಿಂಗ್ ದ ಚೋಳಾ ಪೀರಿಯಡ್ ಅಂತ ಕರಿತೀವಿ. ನೋಡಿ, ವೆರಿ ವಂಡರ್ಫುಲ್ ಆಗಿದೆ. ಏನಾಯಿತು ಅಂತಂದರೆ 11ನೇ ಶತಮಾನದ ಹೊತ್ತಿಗೆ, ಅಂದರೆ ಇಟ್ ಮೀನ್ಸ್ ಇಲ್ಲಿ ಏನಾಗುತ್ತಂದರೆ ರಾಜರಾಜ ಚೋಳ, ರಾಜೇಂದ್ರ ಚೋಳ, ವೀರರಾಜೇಂದ್ರ, ದ ನೆಕ್ಸ್ಟ್ 1ನೇ ಕುಲೋತ್ತುಂಗ ಇವರೆಲ್ಲ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅನೇಕ ಪಟ್ಟಣಗಳು ಬಹುತೇಕ ಅತಿ ತೀವ್ರಗತಿಯಲ್ಲಿ ಬದಲಾವಣೆಯನ್ನು, ಒಂದು ಡೆವಲಪ್ಮೆಂಟನ್ನು ಕಂಡುಕೊಳ್ತವೆ. ಇಲ್ಲಿ ಕೊಟ್ಟಿದ್ದೀನಿ ವರ್ಡ್ ರ್ಯಾಪಿಡ್ ಎಕ್ಸ್ಪೆನ್ಷನ್ ಅಂತ ಕರೀತಾರೆ. ಅಂದರೆ ತ್ವರಿತಗತಿಯಲ್ಲಿ ಏನಾಯ್ತು ಅಂತಂದರೆ ಇಲ್ಲಿ ಇಂಪ್ರೂವ್ಮೆಂಟ್ಗಳು ಆಯಿತು. ಅವತ್ತಿನ ಪಟ್ಟಣಗಳು, ಅವತ್ತಿನ ಅನೇಕ ರೀತಿಯಾಗಿರ್ತಕ್ಕಂಥ ಕಾವೇರಿ ಪಟ್ಟಣ ಆಗಿರ್ಬೋದು, ಮಹಾಬಲಿಪುರಂ ಎನ್ನುವಂಥ ಪಟ್ಟಣ ಆಗಿರ್ಬೋದು, ದ ನೆಕ್ಸ್ಟು ಇಲ್ಲಿ ಕಂಚಿ ಆಗಿರ್ಬೋದು, ಅನದರ್ ಇನ್ನು ಬೇರೆ ಆಗಿರ್ತಕ್ಕಂಥ ರೇವು ಪಟ್ಟಣಗಳಾಗಿರ್ಬೋದು, ಇವೆಲ್ಲ ಏನಾಯ್ತು ಅಂತಂದರೆ ಬಹುತೇಕ ದೊಡ್ಡ ಮಟ್ಟದಲ್ಲಿ ಶತಮಾನದಲ್ಲಿ ವ್ಯಾಪಾರ ಎನ್ನುವಂಥದ್ದು ವಿಸ್ತರಣೆ ಆಗಲಿಕ್ಕೆ ಸಾಧ್ಯವಾಯಿತು. ವಿಶೇಷವಾಗಿ ಈ ಚೋಳ ರಾಜರ ಒಂದು ದಿಗ್ವಿಜಯಗಳಿಂದ, ಅವರ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಆಡಳಿತದಿಂದ. ದಿಸ್ ಎಕ್ಸಿಸ್ಟೆನ್ಸ್ ಆಫ್ ಟೌನ್ ಡಿಮ್ಯಾಂಡೆಡ್ ಎ ಸರ್ಪ್ಲಸ್ ಪ್ರೊಡಕ್ಷನ್ ಆಫ್ ಫುಡ್ ಅಂಡ್ ಇಂಟ್ರಡ್ಯೂಸ್ಡ್ ಎ monetary system to the rural economy, so we find a marked increase in the number of Chola coins as compared to those earlier dynasty in South India.
ಇಲ್ಲಿ ನಮಗೆ ಪ್ರಮುಖವಾಗಿ ಏನಾಗುತ್ತಂದರೆ ಅವತ್ತು ಏನಾಯಿತು, ಯಾವಾಗ ಈ ತೀವ್ರಗತಿಯಾಗಿರ್ತಕ್ಕಂಥ ಪಟ್ಟಣಗಳ ಬೆಳವಣಿಗೆ ಆದ ನಂತರದಲ್ಲಿ ಈ ಮೆಗಾ ಸಿಟಿಗಳಿಂದ ನಗರಗಳು ಡೆವಲಪ್ಮೆಂಟ್ ಆಗುವುದರ ಜೊತೆಗೆ ಉತ್ಪಾದನೆ ಮಟ್ಟ ಜಾಸ್ತಿ ಆಯಿತು. ಅವತ್ತು ಬಟ್ಟೆಗಳು ಉತ್ಪಾದನೆ ಆಗಿರ್ಬೋದು, ಮಸಾಲೆ ಪದಾರ್ಥಗಳ ಉತ್ಪಾದನೆ ಆಗಿರ್ಬೋದು, ಇನ್ನಿತರ ಅನೇಕ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳು ಉತ್ಪಾದನೆಯಾದಾಗ ಆರ್ಥಿಕ ವ್ಯವಸ್ಥೆ ಎನ್ನುವಂಥದ್ದು ಎಕ್ಸ್ಪ್ಯಾಂಡ್ ಆಯಿತು, ಮಾರುಕಟ್ಟೆ ವಿಸ್ತರಣೆ ಆಯಿತು. ಮಾರುಕಟ್ಟೆ ವಿಸ್ತರಣೆ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಯ್ತಂದರೆ ಹಳ್ಳಿಗಳಿಗೂ ವಿಸ್ತರಣೆ ಆಗುವಂಥ ರೀತಿಯಲ್ಲಿ ಬಂತು. ಇದರಿಂದ ನಮಗೆ ಏನು ಎವಿಡೆನ್ಸ್ ಗೊತ್ತಾಗತ್ತಂದರೆ, ಚೋಳರ ಕಾಲದಲ್ಲಿ ಇರ್ತಕ್ಕಂಥ ಕೆಲವು ಚಿನ್ನದ ನಾಣ್ಯಗಳು, ಚೋಳರ ಕೆಲವು ಹಳ್ಳಿಗಳಲ್ಲಿ ಸಿಕ್ಕಿರ್ತಕ್ಕಂತಹ ಕಾಯಿನಿನ ಆಧಾರದ ಮೇಲೆ, ನಾಣ್ಯಗಳ ಆಧಾರದ ಮೇಲೆ ನಾವು ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಅವತ್ತು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳು ನಡೀತಾ ಇತ್ತು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಮಟ್ಟದ ಆರ್ಥಿಕ ಸುಭದ್ರತೆ ಎನ್ನುವಂಥದ್ದು ಚೋಳರ ಕಾಲದಲ್ಲಿ ಕಂಡುಬರುತ್ತದೆ. ದ ಟ್ರೇಡ್, ವ್ಯಾಪಾರ ಎನ್ನುವಂಥದ್ದು ನೋಡೋದಾದರೆ, ದ ಪೊಲಿಟಿಕಲ್ ಡೊಮೇನಿಯನ್ಸ್ ಆಫ್ ದ ಚೋಳಾಸ್ ಗೇವ್ ಎ ಸಾಲಿಡ್ ಎನ್ಕರೇಜ್ಮೆಂಟ್ ಟು ದ ಗ್ರೋತ್ ಆಫ್ ಪ್ರಾಸ್ಪರಸ್ ಟ್ರೇಡ್ ಬೋತ್ ಇಂಟರ್ನಲ್ ಆ್ಯಂಡ್ ಫಾರಿನ್. ನೋಡಿ, ಇಲ್ಲಿ ಏನಾಯ್ತು ಅಂದರೆ, ಯಾವಾಗ ತೀವ್ರಗತಿಯಾಗಿರ್ತಕ್ಕಂಥ ಒಂದು ಪಟ್ಟಣದ ಬೆಳವಣಿಗೆ ಎನ್ನುವಂಥದ್ದು ಉಂಟಾದಾಗ ಮತ್ತು ಇಲ್ಲಿ ದ ಪೊಲಿಟಿಕಲ್ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾಪಾರದ ಚಟುವಟಿಕೆಗಳಿಗೆ ಒತ್ತನ್ನು ಕೊಟ್ಟಾಗ ಇಮಿಡಿಯೇಟ್ ಆಗಿ ಏನಾಯ್ತು ಅಂತಂದರೆ, ಇಲ್ಲಿ ವ್ಯಾಪಾರಕ್ಕೆ ಮತ್ತು ಉದ್ದಿಮೆಗೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಎನ್ನುವಂಥದ್ದು ರಾಜರ ಕಡೆಯಿಂದ ಮತ್ತು ಬಾಹ್ಯವಾಗಿ ಇಲ್ಲಿ ವ್ಯಾಪಾರದ ಚಟುವಟಿಕೆಗಳೊಂದಿಗೆ ದೊಡ್ಡ ಮಟ್ಟದ ಒಂದು ಬೆಳವಣಿಗೆ ಎನ್ನುವಂಥದ್ದು ಉಂಟಾಯಿತು. ವಿದೇಶಗಳೊಂದಿಗೂ ವ್ಯಾಪಾರ ನಡೆಯಲಿಕ್ಕೆ ಇಲ್ಲಿ ಪ್ರೋತ್ಸಾಹ ಎನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ದ ಓವರ್ಸೀಸ್ ಟ್ರೇಡ್ ವಾಸ್ ದ ಸ್ಟ್ರೆಂತ್ ಆಫ್ ದ ಚೋಳ ಮರ್ಚೆಂಟ್ಸ್. ನೋಡು, ನಮಗೇನಾಯ್ತು ಯಾವಾಗ, ಯಾಕಂದರೆ ಚೋಳರ ಕಾಲದಲ್ಲಿ ಬೃಹತ್ ಭಾರತ ಎನ್ನುವಂಥ ಕಲ್ಪನೆ ಬಂದಾಗ ಸಮುದ್ರದ ಆಚೆನೂ ಹೋಗಿ ವ್ಯಾಪಾರವನ್ನು ಮಾಡುವಂತಹ ಪ್ರಯತ್ನ ಚೋಳರ ಕಾಲದಲ್ಲಿ ಬೆಳವಣಿಗೆ ಆಗುತ್ತದೆ. ಅದು ಸ್ಟ್ರೆಂತ್ ಆಫ್ ದ ಚೋಳ ಅಂತ ನಾವು ಕರಿತೀವಿ. ಮಹಾಬಲಿಪುರಂ, ಕಾವೇರಿ ಪಟ್ಟಣಂ, ಶಾಲಿಯೂರ್ ಅಂಡ್ ಕಾರಿಕಲ್ ಆನ್ ದ ಈಸ್ಟ್ ಕೋಸ್ಟ್ and the Quilon on the Malabar coast and elaborate establishment controlling the South India trade both ವೆಸ್ಟ್ವರ್ಡ್ಸ್ ಆ್ಯಂಡ್ ಈಸ್ಟ್ವರ್ಡ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ನೋಡ್ರಿ, ಇಲ್ಲಿ ಏನಂತಂದರೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಎನ್ನುವಂಥ ವಿಷಯಕ್ಕೆ ಬಂದಾಗ ಎರಡೂ ಕಡೆಗಳಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಗಳೊಂದಿಗೆ ವ್ಯಾಪಾರದ ಚಟುವಟಿಕೆಗಳು ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ಉಂಟಾಯಿತು. ಇಲ್ಲಿ ನಮಗೆ ಪೂರ್ವ ಕರಾವಳಿಗೆ ಸಂಬಂಧಪಟ್ಟ ಹಾಗೆ ಮಹಾಬಲಿಪುರಂ ಎನ್ನುವಂಥ ಪಟ್ಟಣ, ಕಾವೇರಿ ಪಟ್ಟಣಂ ಎನ್ನುವಂಥದ್ದು, ಶಾಲಿಯೂರ್ ಎನ್ನುವಂಥದ್ದು, ಕಾರೇಕಲ್ ಅಂಡ್ ಕರ್ಲಿಕಿ ಎನ್ನುವಂಥದ್ದು, ಇವೆಲ್ಲ ನಮಗೇನಾಯ್ತು ಅಂತಂದರೆ ಈಸ್ಟ್ ಕಾಸ್ಟ್ ಅಂದರೆ ಪೂರ್ವ ಕರಾವಳಿ ತೀರ ಪ್ರದೇಶಗಳು ಬಹುದೊಡ್ಡ ಮಟ್ಟದ ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ಜಾವಾ, ಸುಮಾತ್ರಾ, ಶೈಲೇಂದ್ರ ಸಾಮ್ರಾಜ್ಯ ಎನ್ನುವಂಥದ್ದು, ಇಂಡೋನೇಷ್ಯಾ ಎನ್ನುವಂಥದ್ದು, ಶ್ರೀಲಂಕಾ ಎನ್ನುವಂಥ ಪ್ರದೇಶಗಳ ಜೊತೆ ದೊಡ್ಡ ಮಟ್ಟದ ವ್ಯಾಪಾರ ಮತ್ತು ವ್ಯಾಪಾರದ ಚಟುವಟಿಕೆಗಳು ಮಾಡಿಕೊಳ್ತವೆ. ಅಲ್ಲಿ ವಿಶೇಷವಾಗಿ ಇಲ್ಲಿದ್ದ ಚೋಳರ ರಾಜ್ಯದಿಂದ ಮಸಾಲೆ ಪದಾರ್ಥಗಳು, ಅದರ ಜೊತೆಗೆ ಮತ್ತು ಹತ್ತಿ ಬಟ್ಟೆಯನ್ನು, ರೇಷ್ಮೆ ಬಟ್ಟೆಯನ್ನು ರಫ್ತು ಮಾಡ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಅನೇಕ ವಸ್ತುಗಳನ್ನು, ಆಭರಣಗಳನ್ನು, ಇನ್ನಿತರ ಬೇಕಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಇಂಪೋರ್ಟೆಡ್ ಮಾಡಿಕೊಳ್ತಾರೆ. ಅದರ ಜೊತೆಗೆ ಇಲ್ಲಿ ನಮಗೆ ಮಲಬಾರ್ ತೀರ ಅಂತಂದರೆ ಪಶ್ಚಿಮ ತೀರದಲ್ಲಿನೂ ಇಲ್ಲಿ ಅರಬ್ ದೇಶಗಳೊಂದಿಗೆ, ಪರ್ಷಿಯಾದೊಂದಿಗೆ ವ್ಯಾಪಾರದ ಸಂಪರ್ಕ ಎನ್ನುವಂಥದ್ದು ಮಾಡಿಕೊಳ್ತಾರೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಚೋಳರೇ ವಿದೇಶಗಳೊಂದಿಗೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಏಕಸ್ವಾಮ್ಯತೆಯನ್ನು ಇವರು ಪಡ್ಕೊಂಡಿದ್ರು ಅಂತ ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ನಾವು ಪ್ರಮುಖವಾಗಿ ದ ಪರ್ಷಿಯಾ ಆ್ಯಂಡ್ ಅರಬ್ ವರ್ ದ ಡೆಸ್ಟಿನೇಷನ್ಸ್ ಆಫ್ ದೋಸ್ ಟ್ರೇಡಿಂಗ್ ದ ವೆಸ್ಟ್ ಅಂತ. ಇಲ್ಲಿ ನಮಗೆ ಪಶ್ಚಿಮ ಭಾರತದಲ್ಲಿ ಬಂದಾಗ ಈ ಚೋಳರು ಪರ್ಷಿಯಾದೊಂದಿಗೆ ಮತ್ತು ಅರಬ್ ದೇಶಗಳೊಂದಿಗೆ ದೊಡ್ಡ ಮಟ್ಟದ ವ್ಯಾಪಾರವನ್ನು ಮಾಡಿಕೊಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಅವರಿಗೆ ಮಸಾಲೆ ಪದಾರ್ಥಗಳನ್ನು ಕೊಡುವುದರ ಮೂಲಕ ಕುದುರೆಗಳನ್ನು, ಪರ್ಷಿಯನ್ ಕುದುರೆಗಳನ್ನು ಆಮದು ಮಾಡಿಕೊಳ್ತಾ ಇದ್ರು. ಟ್ರೇಡ್ ವಿತ್ ಚೀನಾ ರೀಚ್ಡ್ ಆ್ಯನ್ ಅನ್ಪ್ರೆಸಿಡೆಂಟೆಡ್ ವ್ಯಾಲ್ಯೂಮ್ ಡ್ಯೂರಿಂಗ್
ದೀಸ್ ಕಂಟ್ರೀಸ್. ಅಂದರೆ ಚೈನಾದೊಂದಿಗೂ ಇಲ್ಲಿ ವ್ಯಾಪಾರ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಚೋಳರು ಇಟ್ಕೊಂಡಿದ್ರು. ಇಟ್ ಈಸ್ ದ ಬಿಲೀವ್ಡ್ ದ್ಯಾಟ್ ದೆರ್ ವಾಸ್ ಆ್ಯನ್ ಇಂಡಿಯನ್ ಸೆಟ್ಲ್ಮೆಂಟ್ ಆನ್ ದ ಮೇನ್ ಲ್ಯಾಂಡ್ ಅಪೋಸಿಟ್ ಟು ದ ಫಾರ್ಮೋಸ್. ಇಲ್ಲಿ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ದ್ವೀಪಗಳೊಂದಿಗೆ, ಜಾವಾ, ಸುಮಾತ್ರ ಎನ್ನುವಂತಹ ಅನೇಕ ದೇಶಗಳೊಂದಿಗೆ, ಆಗ್ನೇಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ವ್ಯಾಪಾರದ ಚಟುವಟಿಕೆಗಳನ್ನು ಚೋಳರು ಮಾಡಿಕೊಂಡಿದ್ರು. ದ ಮೇನ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಟಿಕಲ್ ವೇರ್ ಟೆಕ್ಸ್ಟೈಲ್, ದ ಸ್ಪೈಸ್, ಡ್ರಗ್, ಜುವೆಲ್ಸ್ ಆ್ಯಂಡ್ ಐವರಿ, ಐರನ್, ಇಟೆಕ್ ಅಂತ ಕರಿತೀವಿ. ಇಲ್ಲಿ ನಮಗೆ ವಿದೇಶಿಗಳೊಂದಿಗೆ ಇಲ್ಲೇನಂತಂದರೆ ಅನೇಕ ಬಟ್ಟೆಗಳು, ಹತ್ತಿ ಬಟ್ಟೆಗಳು ಮತ್ತು ಮಸಾಲೆ ಪದಾರ್ಥಗಳು, ಅದರ ಜೊತೆಗೆ ಅಫೀಮು, ಮಾದಕ ವಸ್ತುಗಳು, ಆಭರಣಗಳನ್ನು ದೊಡ್ಡ ಮಟ್ಟದಲ್ಲಿ ಇಲ್ಲಿ ನಮಗೆ ನಾವು ವಿದೇಶಗಳೊಂದಿಗೆ ಸಂಬಂಧದ ಜೊತೆ ರಫ್ತನ್ನು ಮಾಡ್ತಾಯಿದ್ರು. ದ ಸೇಮ್ ಕಮೋಡಿಟಿ ವೇರ್ ಆಲ್ಸೋ ಎಕ್ಸ್ಪೋರ್ಟೆಡ್ ಟು ದ ವೆಸ್ಟ್ ಆ್ಯಂಡ್ ಇನ್ ಅಡಿಷನ್ ಸಿರಾಫ್ ಆನ್ ದ ಪರ್ಷಿಯನ್ ಗಲ್ಫ್ received corks of aloe wood, perfumes, sandalwood and condiments. The Marco Polo and other visitors to the South India at the time comments on the vast trade in horses which brought fortunes to the Arabs and to the merchants of South India, who between them had organized monopoly of the important horses or houses ಅಂತ ನಾವು ಕರಿತೀವಿ. ಮೋಸ್ಟ್ಲಿ ಅದು ಆರ್ಸಸ್ ಇರಬೇಕು. ಓಕೆ, ಈಗ ಏನಾಯ್ತು ಅಂತಂದರೆ ನಮಗೆ ಪ್ರಮುಖವಾಗಿ ಇಲ್ಲಿ ಅರಬ್ ದೇಶದೊಂದಿಗೆ ಮತ್ತು ಪರ್ಷಿಯಾ ದೇಶದೊಂದಿಗೆ ಗಲ್ಫ್ ರಾಷ್ಟ್ರಗಳೊಂದಿಗೂ ಅನೇಕ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಹತ್ತಿಯ ಉಡುಪುಗಳನ್ನು, ಅದರ ಜೊತೆಗೆ ಗಂಧದ ಕಟ್ಟಿಗೆಗಳನ್ನು, ಗಂಧದ ರೀತಿಯಾಗಿರ್ತಕ್ಕಂತಹ ವಸ್ತುಗಳನ್ನು ಮಾರಾಟವನ್ನು ಮಾಡ್ತಕ್ಕಂಥದ್ದು. ಅವತ್ತಿನ ದಿನದಲ್ಲಿ ವಿದೇಶಿ ಯಾತ್ರಿಕನಾಗಿರ್ತಕ್ಕಂಥ ಮಾರ್ಕ್ ಪೋಲೋ ಎನ್ನುವಂಥವನು ಭಾರತಕ್ಕೆ ಬಂದು ಇಲ್ಲಿ ವಿವರಣೆಯನ್ನು ಕೊಡ್ತಾನೆ. ಇಲ್ಲಿ ಅರಬ್ ದೇಶಗಳಿಂದ ಅನೇಕ ಕುದುರೆಗಳನ್ನು ಆಮದು ಮಾಡಿಕೊಳ್ತಾ ಇದ್ರು ಮತ್ತು ಅರಬ್ಬರಿಗೆ ಬೇಕಾಗಿರ್ತಕ್ಕಂತಹ ರೇಷ್ಮೆಯನ್ನು, ಹತ್ತಿ ಉಡುಪುಗಳನ್ನು ಇವ್ರು ಏನು ಮಾಡ್ತಾ ಇದ್ದಂತಂದರೆ ರಫ್ತು ಮಾಡ್ತಾಯಿದ್ರು. ಟೋಟಲಿ ಆಗಿ ನಾವು ನೋಡಿದಾಗ ಇಲ್ಲಿ ನಮಗೆ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಚೋಳರು ಒಂದು ಏಕಸ್ವಾಮ್ಯ ವ್ಯಾಪಾರದ ಸಂಘಗಳನ್ನು ಹೊಂದಿದ್ರು ಅಂತ ನಾವು ಕರಿತೀವಿ. ಆ ಸಂಘಗಳ ಮೂಲಕ ನಿಯಂತ್ರಣವನ್ನು ಮಾಡ್ತಾಯಿದ್ರು ಎನ್ನುವಂತಹ ವಿದೇಶಿ ಬರಹಗಳಿಂದ ನಮಗೆ ಗೊತ್ತಾಗುತ್ತೆ ಮತ್ತು ಟ್ರಾವೆಲರಿಂದ ನಮಗೆ ತಿಳಿದು ಬರುತ್ತೆ. And then the trade was controlled by the merchant guilds, the better known of which were the Manigramam and the Valangier, and these were the powerful factor in the economic life of the period ಅಂತ ಕರಿತೀವಿ. ಚೋಳರ ಕಾಲದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಮಣಿಗ್ರಾಮಂ ಎನ್ನುವಂಥ ಒಂದು ಸಂಘಟನೆ, ಇಲ್ಲಿ ವ್ಯಾಪಾರದ ಸಂಘಟನೆ ಎನ್ನುವಂಥದ್ದು, ದ ವಾಲಂಜಿಯರ್ ಎನ್ನುವಂಥ ಒಂದು ಸಂಘಟನೆ, ಅದೇ ಥರ ಅಯ್ಯನೂರ್ ಎನ್ನುವಂಥ ಒಂದು ಸಂಘ ಎನ್ನುವಂಥದ್ದು ಚೋಳ ಯಾರೋ ಬಾದಾಮಿ ಚಾಲುಕ್ಯರ ಕಾಲದಲ್ಲಿತ್ತು, ಅದನ್ನು ಇಲ್ಲಿ ಕಾಂಟ್ಯಾಕ್ಟ್ ಇತ್ತು ಎನ್ನುವಂಥ ಅಂಶ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಆರ್ಥಿಕವಾಗಿ ಈ ಸಂಘಗಳು, ಈ ಒಂದು ಗಿಲ್ಡ್ಗಳು ಇಲ್ಲಿ ಸಾಕಾದಷ್ಟು ನಿಯಂತ್ರಣವನ್ನು ಮಾಡ್ತಾ ಇತ್ತು. ದ ಪವರ್ ಆಫ್ ದೀಸ್ ಮರ್ಚೆಂಟ್ ಗಿಲ್ಡ್ಸ್ ವಾಸ್ ಇಂಡಿಕೇಟೆಡ್ ಬೈ ದ ಫ್ಯಾಕ್ಟ್ ದ್ಯಾಟ್ ದೇ ಹ್ಯಾಡ್ ಆಕ್ಸೆಸ್ ಟು ಎನಿ ದ ರೀಜನ್ ಆಫ್ ಸಬ್ಕಾಂಟಿನೆಂಟ್ ಆರ್ ಓವರ್ಸೀಸ್ ಫಾರ್ ಪೊಲಿಟಿಕಲ್ ಬೌಂಡರೀಸ್. ಸಿಮಿಂಗ್ಲಿ ದೆರ್ ವರ್ ನೋ ಅಬ್ಸ್ಟ್ರಕ್ಷನ್ ಟು ದೆಮ್ ಅಂತ ಕರಿತೀವಿ. ವಿಶೇಷವಾಗಿ ಈ ಸಂಘಗಳು ಅತ್ಯಂತ ಪವರ್ಫುಲ್ ಆಗಿದ್ವು. ಇವೆಲ್ಲ ಈ ಒಂದು ಭಾಗದಲ್ಲಿ, ದಕ್ಷಿಣ ಭಾರತದಲ್ಲಿ ಅನೇಕ ಸಮುದ್ರಗಳ ಮೇಲೆ, ಸಾಗರ ತೀರಗಳ ಮೇಲೆ, ಅನೇಕ ಈ ಉಪಖಂಡದ ಮೇಲೆ ಸಾಕಾದಷ್ಟು ಈ ಒಂದು ನಿಯಂತ್ರಣವನ್ನು, ವ್ಯಾಪಾರದ ಮೇಲೆ ಒಂದು ನಿಯಂತ್ರಣವನ್ನು ಸಾಧಿಸುವಂಥ ಕೆಲಸವನ್ನು ಮತ್ತು ಆಡಳಿತದ ನಿಯಂತ್ರಣವನ್ನು ಅವು ಮಾಡ್ತಾ ಇದ್ವು. ದ ಲೋಕಲ್ ಮರ್ಚೆಂಟ್ ಗಿಲ್ಡ್ಸ್ referred to by the general name the Nagaram existed in most towns and they were affiliated with the larger guilds described by most specific names ಅಂತ ಕರಿತೀವಿ. ಆದರೆ ಸಣ್ಣ ಮಟ್ಟದಲ್ಲಿ ನಗರಂ ಎನ್ನುವಂತಹ ಕೆಲವು ವ್ಯಾಪಾರದ ಸಂಘಟನೆಗಳು ಎನ್ನುವಂಥದ್ದಿತ್ತು. ಇವುಗಳನ್ನು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ, ಪಟ್ಟಣ ಮಟ್ಟದಲ್ಲಿ ನಿಯಂತ್ರಣವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು. ಒಟ್ಟಾರೆಯಾಗಿ ನಾವು ನೋಡಿದಾಗ ಇಲ್ಲಿ ಚೋಳರ ಕಾಲದ ಒಂದು ಆರ್ಥಿಕ ವ್ಯವಸ್ಥೆ ಎನ್ನುವಂಥದ್ದು ಭಾಳ ಸುಭದ್ರವಾಗಿತ್ತು. ವ್ಯಾಪಾರದ ಸಂಘಗಳು ಭಾಳಷ್ಟು ಸ್ಟ್ರಾಂಗ್ ಆಗಿದ್ವು. ಅಂತಾರಾಷ್ಟ್ರೀಯ ಮಟ್ಟದ ಚೀನಾದೊಂದಿಗೆ, ಆಗ್ನೇಯ
ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ, ಅರಬ್ ದೇಶಗಳೊಂದಿಗೆ ದೊಡ್ಡ ಮಟ್ಟದ ವ್ಯಾಪಾರದ ಒಂದು ಚಟುವಟಿಕೆಗಳನ್ನು ಮಾಡಿಕೊಂಡಿದ್ರು. ವ್ಯಾಪಾರದಲ್ಲಿನೂ ಇವರು ಸಾಕಾದಷ್ಟು ಲಾಭವನ್ನು ಗಳಿಸ್ಕೊಂಡಿದ್ರು. ಹೀಗೆ ಒಂದು ಬೃಹತ್ ಭಾರತದ ಕಲ್ಪನೆಗೆ ಬಹುದೊಡ್ಡ ಮಟ್ಟದ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥವ್ರು ಯಾರಂತಂದರೆ ಅದು ನಾವು ಚೋಳರು ಅಂತ ಕರಿತಾ ಹೋಗ್ತೀವಿ. ಧನ್ಯವಾದಗಳು.